5 crore Bangladeshi living in India. Very soon we will make our population 50 crore. Then we will have our own government. Then superpower Bangladesh will rule whole India. जेसीबी वाला भारत माता की बोलो, भारत माता की। इंडिया में बेंगलुरु में भी ज्यादा है। कितना है बेंगलुरु में? बेंगलुरु में कम से कम 1 लाख 2 लाख ऐसे फुल होता। आधार कार्ड है, भारत का कुछ भी आईडी कार्ड है नहीं, भारत का कुछ भी आईडी कार्ड नहीं, आधार कार्ड नहीं, कुछ भी नहीं। मैं प्यार से बोल रहा हूँ सब बांग्ला वाला, कर्नाटक में रहने वाला सब बांग्ला आदमी को मैं प्यार से बोल रहा हूँ, आपसे आप कर्नाटक से चले जाओ, नहीं तो हर घर में हर झोपड़ी में घुस के मैं लोग आपको बाहर डालेगा। है तो अभी प्यार से बोल दिया, है तो बहन का जैसा बोल दिया, प्यार से बोल रहा हूँ, सबको ऐसा प्यार से नहीं बोल सकता है तो वार्निंग बोल रहा हूँ। आप तो एक बार बोलिए बांग्ला में सबको। কিছু করে না ভাই লোকরা, আপনারা যেমনিতে বাংলাদেশের লোক আছেন তুরন্ত বাংলাদেশ জলদি যান। ಸ್ನೇಹಿತರೆ, ಇಲ್ಲಿಂದ ಇವಾಗ್ಲೂ ಕೂಡ ಸರಿಸುಮಾರು 7 ಜನರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಅಕ್ರಮ ಬಾಂಗ್ಲಾ ವಲಸಿಗರು. ಬಾಂಗ್ಲಾದಿಂದ ಅವರು ಇಲ್ಲಿಗೆ ಬಂದಿದ್ದಾರೆ. ಇನ್ನು ಇಲ್ಲಿ ಕೆಳಗಡೆ 500ಕ್ಕೂ ಹೆಚ್ಚು ಜನ ಇದ್ದಾರೆ ಒಂದೇ ಕಡೆ. ಎಷ್ಟು ಜನ ಇದ್ದಾರೆ ಅಂತ ಇಲ್ಲೇ ಕೇಳಿಸ್ತೀನಿ ಬನ್ನಿ ಸ್ನೇಹಿತರೆ. ಇಲ್ಲಿ ಸರಿಸುಮಾರು 500ಕ್ಕೂ ಹೆಚ್ಚು ಜನ ಇಲ್ಲಿದ್ದಾರೆ. ಎಲ್ಲರೂ ಅಕ್ರಮ ಬಾಂಗ್ಲಾ ವಲಸಿಗರು. ದಯವಿಟ್ಟು ಕೂಡಲೇ ಸರ್ಕಾರಕ್ಕೆ ನೀವೆಲ್ಲರೂ ಕೂಡ ಸರ್ಕಾರಕ್ಕೆ ನೀವು ಇದನ್ನ ಮಾಡಬೇಕಾಗುತ್ತೆ. ಇವತ್ತು ಕೂಡ ನಿರಂತರವಾಗಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ರು ಕೂಡ ಪೊಲೀಸ್ನವರು ಇವರುಗಳಿಗೆ ನಿಲ್ಸಿ ಕಾರ್ಯಾಚರಣೆನ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಇವ್ರನ್ನ ಎಲ್ಲಿಡೋದಕ್ಕೆ ಜಾಗ ಇಲ್ಲ ನಿಲ್ಸಿ ಅಂತ ಸರ್ಕಾರ ಈ ಬಗ್ಗೆ ಕ್ರಮ ತಗೊಂತ ಇಲ್ಲ. ಇವರು ವೋಟ್ ಬ್ಯಾಂಕಿಂಗ್ ಗೋಸ್ಕರ ಇವರಿಗೆ ಇಟ್ಕೊಂಡಿರೋದು. ಇವ್ರು ಎಲ್ಲರೂ ಬಾಂಗ್ಲಾದೇಶ ಹೋಗ್ಬಿಟ್ರೆ ವೋಟ್ ಕಡಿಮೆ ಆಗುತ್ತೆ ಅಂತ ಮಮತಾ ಬ್ಯಾನರ್ಜಿ ಹಾಗೆ ಆಗುತ್ತೆ, ಇಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೂ ಹಾಗೆ ಆಗುತ್ತೆ ಅಂತ ಇವರು ಕಳಿಸ್ತಾ ಇಲ್ಲ ಇವರಿಗೆ. ಸ್ನೇಹಿತರೆ, ಈಗ ನೋಡಿ ಇಲ್ಲೇನ್ ನೋಡ್ತಾ ಇದ್ದೀರಿ, ಇವರೆಲ್ಲರೂ ಕೂಡ एडजस्ट करे बैठो। हम ये बांग्लादेशी और ये बांग्लादेशी बांग्लादेश झूठ क्या बोला, ये दारी का झूठ क्या बोला। ಸ್ನೇಹಿತರೆ ನಮಸ್ತೆ. ಅಕ್ರಮ ಬಾಂಗ್ಲಾ ವಲಸಿಗರು ಮತ್ತು ಕರ್ನಾಟಕಕ್ಕೆ ಬಂದಿರತಕ್ಕಂತ ಅಕ್ರಮ ವಲಸಿಗರ ವಿರುದ್ಧ ಕರ್ನಾಟಕವನ್ನ ಸ್ವಚ್ಛಗೊಳಿಸಿ ಅಕ್ರಮ ವಲಸಿಗರನ್ನ ಕರ್ನಾಟಕದಲ್ಲಿ ನೆಲೆಸಿರ್ತಕ್ಕಂಥ ಕಾನೂನು ಬಾಹಿರವಾಗಿ ನೆಲೆಸಿರ್ತಕ್ಕಂಥ ಅಕ್ರಮ ವಲಸಿಗರನ್ನ ಕರ್ನಾಟಕದಿಂದ ಹೊರಹಾಕಿ ಅನ್ನೋ ಈ ಆಂದೋಲನ ಬೃಹತ್ ಮಟ್ಟವನ್ನ ತೆಗೆದುಕೊಳ್ತಾ ಇದೆ. ಬಹಳ ಖುಷಿ ಆಗ್ತದೆ. ಯಾಕೆಂತಂದ್ರೆ ಇಷ್ಟು ದಿನ ಪುನೀತ್ ಕೆರೆಯಲ್ಲಿ ಮಾಡಿದ್ರೆ ತಪ್ಪು ಅಂತ ಇದ್ರಿ, ಆಯ್ತು ಇನ್ಮೇಲಿಂದ ಎಲ್ಲ ಕಡೆ ಕಾರ್ಯಕರ್ತರು ಇದನ್ನು ಮಾಡ್ತಾರೆ, ಪ್ರತಿ ಕಡೆ ಇದನ್ನು ಪ್ರಶ್ನೆ ಮಾಡ್ತಾರೆ. ಕಾನೂನು ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಕಾನೂನನ್ನ ಕೈಗೆ ತಗೊಳ್ಳದೆ ಕಾನೂನಿನ ಚೌಕಟ್ಟಿನಲ್ಲಿ ಅವರನ್ನ ಪ್ರಶ್ನೆ ಮಾಡಿ ಪೊಲೀಸರಿಗೆ ಒಪ್ಪಿಸುವ ಕೆಲಸವನ್ನ ಎಲ್ಲಾ ಕಾರ್ಯಕರ್ತರು ಮಾಡ್ತಿದ್ದಾರೆ. ಅವರನ್ನ ಬನ್ನೇಘಟ್ಟ ಪೊಲೀಸ್ನವರು ಅರೆಸ್ಟ್ ಮಾಡಿದ್ದಾರೆ. ಯಾಕಪ್ಪ ಅಂತಂದ್ರೆ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಕ್ಕೆ, ಅದು ಆಧಾರ ಸಹಿತ ಏನ್ ಆಧಾರ್ ಕಾರ್ಡ್ ಎಲ್ಲ ಅವರು ಬಾಂಗ್ಲಾದ ಇಟ್ಕೊಂಡಿದ್ರು ಎಲ್ಲಾನು ನೀವು ಇದುವರೆಗೂ ವಿಡಿಯೋದಲ್ಲಿ ನೋಡ್ಕೊಂಡೇ ಬಂದಿದ್ದೀರಾ. ಇದುವರೆಗೂ ಫೇಸ್ಬುಕ್ ಅಲ್ಲಿ ಬೇರೆ ರೀತಿ ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ದೀರಾ. ಯಾವುದೇ ಭಾರತದ ಪ್ರಜೆ ಆದ್ರೂ ಕೂಡ ಅಕ್ರಮ ಬಾಂಗ್ಲಾದೇಶದ ನುಸುಳುಕೋರರ ಬಗ್ಗೆ ಪ್ರಶ್ನೆ ಎತ್ತುತ್ತಾರೆ, ಧ್ವನಿ ಎತ್ತುತ್ತಾರೆ, ಅದರ ಬಗ್ಗೆ ಹೋರಾಟವನ್ನ ಮಾಡ್ತಾರೆ. ಅದೇ ಹೋರಾಟವನ್ನ ಪುನೀತ್ ಕೆರೆಯಲ್ಲಿ ಅವರು ಮಾಡ್ತಿದ್ದಾರೆ. ಅಕ್ರಮ ಬಾಂಗ್ಲಾದೇಶದಿಂದ ನುಸುಳುಕೋರರನ್ನ ಆಚೆ ಕಳಿಸಿ ಅದನ್ನ ಪ್ರತಿಯೊಬ್ಬ ಪ್ರಜೆನೂ ಮಾಡ್ಬೇಕ್ರಿ. ಎಲ್ಲಿವರೆಗ ಬಂದಿದೆ ನಮ್ಮ ಕರ್ನಾಟಕ, ನಮ್ಮ ಭಾರತ? ಯಾರು ಬೇಕಾದ್ರೂ ತಿಂದು ಉಂಡು ಹೋಗಕ್ಕೆ ಇದು ಪಾಕಿಸ್ತಾನ ಅಲ್ಲ, ಇದು ಭಾರತ. ಕರ್ನಾಟಕದಲ್ಲಿ ಏನೇನ್ ಹೇಳಿದ್ರು, ಬೆಂಗಳೂರಲ್ಲಿ ಏನೇನ್ ಹೇಳಿದ್ರು ಕಣ್ಮುಚ್ಕೊಂಡು ಕೂತ್ಕೋಬೇಕಾ?
ಜೈ ಶ್ರೀರಾಮ್. ಜೈ ಶ್ರೀರಾಮ್. ಸತ್ಯಮೇವ ಜಯತೆ. ಘನ ನ್ಯಾಯಾಲಯ ಜಾಮೀನು ಮಂಜೂರು ಮಾಡಿ ನಮ್ಮ ಡಾಕ್ಟರ್ಗೆ. ಇನ್ನೊಂದು ಹೊಸ ಫೇಸ್ ಇದೀವಿ, ಯಾರು ಅಂತ ಗೊತ್ತಾ? ಕೆಣಕ್ಬಿಟ್ಟಿದ್ದೀರಾ, ಮುಂದೆ ಕೇಳಿ ಒಂದೇ ಒಂದು ಡೈಲಾಗು. ಕೆಣಕ್ಬಿಟ್ಟಿದ್ದೀರಾ, ಕಡ್ಡಿಗೀರದ್ ನಿಮ್ ಕೆಲಸ, ಉರಿಯೋದ್ ನಮ್ ಕೆಲಸ. ಕಡ್ಡಿಗೀರಿದಿರಾ, ಉರಿತಿರ್ತೀವಿ ನೋಡಿ. ಅಷ್ಟೇ. ದಗ 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 ದಗನೆ. ದಗ 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 ಉರಿತಾ ಇರ್ತೀವಿ. ಡಾಕ್ಟರ್ಗೆ ಮೊದಲನೇ ಕೇಸು ತುಂಬಾ ಧೈರ್ಯವಾಗಿ ಎದುರಿಸಿದ್ದಾರೆ. ಡಾಕ್ಟರ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಕೆಣಕ್ಬಿಟ್ಟವ್ರು ನಿಮ್ನ ಮುಲ್ಕೊಂಡಿದ್ದ ಹುಲಿನ ಎಬ್ಸಿದೀರಾ. ಅದೇ ಮಾತು. ಮುಂದೆ ನಿಮ್ದಿದೆ ಇರಿ. ಅಕ್ರಮವಾಗಿರೋ ನೆಲೆಸಿರೋ ಬಾಂಗ್ಲಾದೇಶರ್ನ ತಕ್ಕ ಪಾಠ ಕಲಿಸ್ತೇವೆ. ಜೈ ಶ್ರೀರಾಮ್. ಬೇಸಿಗೆ ಸ್ಟಾರ್ಟ್ ಆಗಿದೆ, ಸೂರ್ಯ ಉರಿತಾನೆ ಇರ್ತಾನೆ. ಇನ್ನ ದಗ 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 ನೋಡ್ತಾ ಇರಿ ಇನ್ನ ಹೆಂಗೆ ಅಂತ ಅನ್ಬಿಟ್ಟು. ಜೈ ಶ್ರೀರಾಮ್. ಕೆಣಕ್ ಬಿಟ್ಟಿದ್ದೀರಾ. ಇವತ್ತಿನ ಸ್ಟಾರ್ಟ್ ಬೇಟೆ. ಸಿಂಗಲ್ ಬೇಟೆ ಇತ್ತು ದಿವಸ, ಇನ್ನ ಡಬಲ್ ಬೇಟೆ ಆಗಿದ್ದಾಗ್ಲಿ. ರಾಜದಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.